ಅವಧಾನ ಅಂದ್ರೆ ಏನು? ಅವಧಾನ ಅಂತಂದ್ರೆ ಏಕಾಗ್ರತೆ ಅಂತ ಅರ್ಥ. ಮೊದಲು ಕಂಡು ಬರೋದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ. ಈ ಏಕಾಗ್ರತೆನ ಭಂಗ ಮಾಡೋದಕ್ಕೆ ಅಪ್ರಸ್ತುತ ಪ್ರಸಂಗಿನೂ ಇರ್ತಾರಂತಲ್ಲ. ಜೈನರಲ್ಲಿ ಇದನ್ನ ಮೊದಲು ಕಾಣೋದು. ಹೆಂಗೆ ನೆನಪಿನ ಶಕ್ತಿ? ನಾನೇ ವ್ಯಾಕರಣ ಪಾಠ ಮಾಡ್ತೀನಿ ಬನ್ನಿ ಅಂತ ಕೂತ್ಕೊಳ್ಳಿ ಅಂತಂದ್ರೆ ಯಾರು ಬರಲ್ಲ. ಸಿನಿಮಾ ನೋಡಿ ಬನ್ನಿ ಅಂತ ಕರೆದ್ರೆ ಖಂಡಿತ ಬರ್ತಾರೆ, ಯಾಕೆಂದ್ರೆ ಅದು ಎಂಟರ್ಟೈನ್ಮೆಂಟ್. ಪ್ರತಿ ಮನೆಯಲ್ಲೂ ನಾಯಿಗಳ ತರ ಕವಿಗಳು ಇದ್ದೇ ಇದ್ದಾರೆ. ಆದ್ರೆ ಶತಾವಧಾನಿಗಳಿಗೆ ಒಂದ್ ಬಾರಿ ಕೇಳಿದ್ರಂತೆ, ಎಳೆದಷ್ಟು ಗಿಡ್ಡ ಆಗೋದು ಯಾವುದು ಅಂತ ಒಬ್ರು ಪ್ರಶ್ನೆ ಕೇಳಿದ್ರಂತೆ. ಇವರು ಆತರ ಈಗಿನ ಕಾಲದಲ್ಲಂತೂ ಫೇಸ್ಬುಕ್ ಮೊದಲಾದ ಮಾಧ್ಯಮಗಳಲ್ಲಿ ಎಲ್ಲರೂ ಕವಿಗಳೇ ಆಗಿರ್ತಾರೆ. ಶಂಕರ್ನಾಗ್ ತೀರ್ಕೊಂಡ್ ಟೈಮು ಅನ್ಸುತ್ತೆ. ಅಯ್ಯೋ ಎಷ್ಟು ಒಳ್ಳೆ ನಟ ಆಗಿದ್ದ. ನಿಮಗೆ ಕಷ್ಟ ಅನ್ಸಿದ್ ಯಾವ್ದು? ಜೋಗ್ ಫಾಲ್ಸ್ ಬಗ್ಗೆ ವರ್ಣನೆ ಮಾಡಿ ಅಂತ ಕೇಳಿದ್ರು. ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ನಾನು ಹೇಳಿದೆ ಅದು ಹೇಗೆ ಜೋಗ ಅನ್ನೋ ಹೆಸರು ಅಂದ್ರೆ ಸಮಸ್ಯೆ ಬಹಳ ನಾವು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲೆಲ್ಲ ನೋಡಿದೀವಿ. ನಿಮಗ್ ಬಹಳ ಕಷ್ಟ ಅನ್ಸಿದ್ ಯಾವ್ದು? ಮೆಟ್ರೋ ಸಿಟಿಯಲ್ಲಿ ಅಂತ ಶುರು ಮಾಡಿದ್ರು. ನಾನು ಕಟ್ರೋ ಬಿಟ್ರೋ ಅಂತೆಲ್ಲ ಈ ಅಶ್ಲೀಲ ಪ್ರಶ್ನೆಗಳು ಬರುತ್ತವೆ. ಕೇಳಿದ್ದೆ. ತೀರಾ ಅಶ್ಲೀಲ ಆಗ್ಬಿಡುತ್ತೆ ಅಂತ ವಿಚಾರ ಮಾಡ್ದೆ. ಸೆನ್ಸಾರ್ ಕಟ್ ಹಾಕ್ಬೇಕಾಗುತ್ತೆ. ನಾನೊಂದು ಹೇಳ್ಬೋದಾ ನಿಮ್ಗೆ? ಸುದ್ದಿ ಅನ್ನೋ ಅಸಾಮಾನ್ಯ ಸುಂದರಿ. ಈ ಸಂಖ್ಯಾಬಂಧ ಅನ್ನೋದು ಅದನ್ನು ಮೊದಲು ಹೇಳಿದಂತವನು ಕನ್ನಡದ ಕವಿ ಕಾಮ ಅಂತ. ಇನ್ನೊಂದು ಪುಷ್ಪಗಣನ ಅಂತ ಹೇಳ್ತಾರೆ. ಆ ತರದ ಹೂ ತಗೊಂಡು ಅವಧಾನಿಗೆ ಬೆನ್ನಿಗೆ ಹೊಡಿತಿದ್ರು ಒಬ್ರು. ಅದೇ ಒಂದು ಸಮಸ್ಯೆ ಕೊಡ್ಬೋದಾ? ಕೇಳಿ. ಮೈಕು, ಆಡಿಯೋ, ವೆಬ್, ನ್ಯೂಸ್. ಹೆಣ್ಮಕ್ಳು ಯಾರಾದ್ರೂ ಅಷ್ಟಾವಧಾನಿಗಳಿದಾರ? ಕನ್ನಡದ ಇತಿಹಾಸ ನೋಡಿದ್ರೆ ಅವಳೇ ಮೊದಲ ಜ್ಯೋತಿಷ್ಮತಿ ತೈಲ ಅಂತ. ಇವಳು ಹೋಗಿ ಬಾಯಾರಿಕೆಯಿಂದ ಕುಡಿದ್ಬಿಟ್ಟು ಅದನ್ನ ಇವಳಿಗೆ ಪದ್ಯ ಎಲ್ಲ ಹೇಳೋ ಶಕ್ತಿ ಬಂದ್ಬಿಡ್ತು ಅಂತ. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಈ ಇಂಜಿನಿಯರ್ಗಳ ಬ್ರೈನು ಬಹಳ ಶಾರ್ಪ್ ಆಗಿ ಓಡುತ್ತೆ. ಏನದು ಕನೆಕ್ಷನ್ ಅದು?